SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಾಳೆ 10ನೇ ತಾರೀಕು ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆ, ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1. ಇದರ ಸಲುವಾಗಿ ಪ್ರಶ್ನೆ ಪತ್ರಿಕೆ 2 ಮತ್ತು ಉತ್ತರಗಳನ್ನು ನೋಡೋಣ. ಈಗಾಗಲೇ ಪ್ರಶ್ನೆ ಪತ್ರಿಕೆ 1 ಮತ್ತು ಅದರ ಉತ್ತರಗಳನ್ನು ನೋಡಿದ್ದೀವಿ. ಈಗ 2 ಮತ್ತು ಅದರ ಉತ್ತರಗಳನ್ನು ನೋಡೋಣ. ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ನಿಮಗೆಲ್ಲ ಗೊತ್ತಿದೆ. ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ. ಇನ್ನು 1857ರ ದಂಗೆಗೆ ತಕ್ಷಣದ ಕಾರಣ ಏನು? ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ಬಳಕೆಗೆ ಆದೇಶ. ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್. ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ. ಬಿಹಾರದ ಕಣ್ಣೀರ ನದಿ ಕೋಸಿ ನದಿ. ಭಾರತದ ಸಿಲಿಕಾನ್ ನಗರ ಎಂದು ಬೆಂಗಳೂರನ್ನು ಕರೆಯೋರು ಏಕೆಂದರೆ ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರುವುದರಿಂದ. ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಲೋಕಸಭೆಯಲ್ಲಿ ಮಂಡಿಸುವವರು ಹಣಕಾಸು ಮಂತ್ರಿ. ವಿದ್ಯಾರ್ಥಿಗಳಿಗೆ ಯೋಗ್ಯವಾದ ಬ್ಯಾಂಕ್ ಖಾತೆಯ ವಿಧ ಉಳಿತಾಯ ಖಾತೆ. ಪೊಟ್ಟಿ ಶ್ರೀರಾಮುಲು ಏಕೆ ಅಪರ್ಣಾಂತ ಉಪವಾಸ ಸತ್ಯಾಗ್ರಹ ನಡೆಸಿದರು? ವಿಶಾಲಾಂಧ್ರ ರಾಜ್ಯಕ್ಕೆ ಬೇಡಿಕೆ. ಮೊದಲ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು? ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆ. ಪರೋಕ್ಷ ನೇಮಕಾತಿ ಎಂದರೇನು? ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವವರನ್ನ ವಿದ್ಯಾರ್ಹತೆ ಸೇವಾ ಹಿರಿತನದ ಆಧಾರದಲ್ಲಿ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದು. ಚಿಪ್ಕೋ ಚಳುವಳಿಯ ನೇತಾರರು ಯಾರು? ಸುಂದರ್ಲಾಲ್ ಬಹುಗುಣ್, ಚಂಡಿ ಪ್ರಸಾದ್ ಭಟ್. ಇಂಡಿಯಾ ಎಂಬ ಹೆಸರು ಹೇಗೆ ಬಳಕೆಗೆ ಬಂದಿದೆ? ಸಿಂಧೂ ನದಿಯಿಂದ. ಬಾಲ ಕಾರ್ಮಿಕತೆಯನ್ನು ನಿಷೇಧಿಸುವ ಭಾರತ ಸಂವಿಧಾನದ ವಿಧಿ ಯಾವುದು? 24ನೇ ವಿಧಿ. ಇನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಡಾಕ್ಟರ್ MS ಸ್ವಾಮಿನಾಥನ್. ಉದ್ಯಮಿ ಎಂದರೆ ಯಾರು? ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳುವವ. ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸುವುದು. 3ನೇ ಭಾಗದಲ್ಲಿ ಒಂದೊಂದಕ್ಕೆ 2 ಅಂಕ ಇರ್ತವೆ. ಭಾರತದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಸಮರ್ಥಿಸಿರಿ. ಅಥವಾ ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳೇನು? ನೋಡಿ, ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019, ಕುಟುಂಬ, ಮನೆ, ಸಮುದಾಯ, ಗ್ರಾಮದಿಂದ ಬೇರ್ಪಡಿಸುವುದು ಶಿಕ್ಷಾರ್ಹ, ಸ್ಮೈಲ್ ಯೋಜನೆ, ಲಿಂಗತ್ವ ಅಲ್ಪಸಂಖ್ಯಾತ ರಾಷ್ಟ್ರೀಯ ಪರಿಷತ್ ಯೋಜನೆ. ನೋಡಿ, ಸ್ವಲ್ಪ ಯಾವುದಾದ್ರೂ ಒಂದು 3-4 ಪಾಯಿಂಟ್ ಬರೆದ್ರೆ ಸಾಕು ನಿಮಗೆ. ನೋಡಿ, ಯಾವುದಾದ್ರೂ 4. ಇನ್ನು ಅಥವಾ ಪ್ರಶ್ನೆ ಯಾವುದಿತ್ತು? ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶಗಳೇನು? ನೋಡಿ, ವಿಶ್ವಸಂಸ್ಥೆಯ ಸ್ಥಾಪನೆಯ ಉದ್ದೇಶ ಅಂತಾರಾಷ್ಟ್ರೀಯ ಶಾಂತಿ ಸುಭದ್ರತೆ ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಮೈತ್ರಿ, ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ. ಯಾವುದಾದ್ರೂ 4 ಬರೆದು ಸಾಕು. ಇನ್ನು ಭಾರತವು ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನಾತ್ಮಕವಾಗಿ ಹೇಗೆ ಶ್ರಮಿಸುತ್ತಿದೆ? ಅಥವಾ ಅನಿಯಂತ್ರಿತ ದೊಂಬಿಗಳು ವಿನಾಶಕ್ಕೆ ಕಾರಣವಾಗಬಹುದು ಹೇಗೆ? ನೋಡಿ, ಪ್ರತಿಯೊಂದನ್ನು ಓದೋದಿಲ್ಲ, ನಾನು ಈಗ ತೋರಿಸ್ತೀನಿ, ನೋಡ್ತಾ ಹೋಗಿ. ಮೊದಲನೇದು ನೋಡಿ, ಅಸ್ಪೃಶ್ಯತೆ ನಿವಾರಣೆಗೆ ಕಾನೂನಾತ್ಮಕ ಇದು. ಆಮೇಲೆ ಯಾವುದಾದ್ರೂ 4 ಬರೆದು ಸಾಕು. ಇನ್ನು ಅನಿಯಂತ್ರಿತ ದೊಂಬಿ ಅಂದ್ರೆ ಏನು? ಇನ್ನು ಭಾರತ ಒಕ್ಕೂಟಕ್ಕೆ ಹೈದರಾಬಾದ್ ಸಂಸ್ಥಾನದ ವಿಲೀನೀಕರಣವು ಅವಶ್ಯಕವಾಗಿತ್ತು ಏಕೆ? ನೋಡಿ, ನಿಜಾಮನ ಆಧೀನದಲ್ಲಿತ್ತು, ಸ್ವತಂತ್ರವಾಗಿರಲು ಇಚ್ಛೆ, ಸ್ವತಂತ್ರವಾಗಿರುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಣೆ, ತೆಲಂಗಾಣ ರೈತರ ಸಶಸ್ತ್ರ ಹೋರಾಟ. ಒಂದು 4 ಪಾಯಿಂಟ್ ಬರೆದ್ರೆ ಸಾಕು ನೀವು. ಹಿಟ್ಲರ್ನು ಸರ್ವಾಧಿಕಾರಿಯಾಗಿದ್ದನ್ನು ನಿರೂಪಿಸಿ. ನೋಡಿ, ಕಮ್ಯುನಿಸ್ಟ್ ಸೋಷಿಯಲಿಸ್ಟರ ದಮನ, ಕಾರ್ಮಿಕ ಸಂಘಗಳು ರದ್ದು, ರಾಜಕೀಯ ಪಕ್ಷಗಳ ನಿಷೇಧ, ನಾಜಿ ಏಕೈಕ ರಾಜಕೀಯ ಪಕ್ಷ, ಜನಾಂಗವಾದ. ನೋಡಿ, ಯಾವುದಾದ್ರೂ 4 ಪಾಯಿಂಟ್ ಬರೆದ್ರೆ ಸಾಕು. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ, ಸ್ಪಷ್ಟೀಕರಿಸಿ. ಆರ್ಥಿಕ ಬೆಳವಣಿಗೆ ಮೇಲೆ ಪ್ರಭಾವ, ಕೃಷಿ ಪ್ರಧಾನ ಉದ್ಯೋಗ, ಮಳೆ ವಿಫಲವಾದರೆ ಬರಗಾಲ, ಪ್ರವಾಹ, ಪ್ರಾಣ ಆಸ್ತಿ ಹಾನಿ. ನೋಡಿ, ಭಾರತದ ಸಾರಿಗೆ ವಿಧಗಳನ್ನು ತಿಳಿಸಿ. ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಅನುಷ್ಠಾನದ ಉದ್ದೇಶಗಳಾವುವು? ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಅರ್ಥವ್ಯವಸ್ಥೆಯ ಆಧುನೀಕರಣ.
ಇನ್ನು ಬಳಕೆದಾರರ ಶೋಷಣೆಗೆ ಕಾರಣಗಳನ್ನು ನೀಡಿ. ಮಧ್ಯವರ್ತಿಗಳ ಹಾವಳಿ. ಬದಲಾದ ಮಾರಾಟ ವಿಧಾನ. ಗ್ರಾಹಕ ಪೂರೈಕೆದಾರರ ನಡುವೆ ನೇರ ಸಂಪರ್ಕ ಇಲ್ಲ. ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ. ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆ. ಟೆಲಿಶಾಪಿಂಗ್. 6 ವಾಕ್ಯಗಳಲ್ಲಿ ಉತ್ತರಿಸುವುದು. ನೋಡಿ, ಒಂದೊಂದಕ್ಕೆ 3 ಅಂಕ ಇಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ. ನೋಡಿ, ಇದನ್ನಂತೆ ಬಹಳಷ್ಟು ಸಾರಿ ಕೇಳ್ತಾರೆ. ಅಥವಾ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರವರ ಪಾತ್ರವನ್ನು ವಿವರಿಸಿ. ನೋಡಿ, ಕೆಲವು ಪ್ರಶ್ನೆಗಳಿರ್ತವೆ 6 ವಾಕ್ಯಗಳಲ್ಲಿ. ಅವನ್ನಷ್ಟು ನೀವು ನೋಡ್ಕೊಂಡ್ಬಿಟ್ರೆ ಆರಾಮಾಗಿ ಅವೇ ಒಳ್ಳೆ ಕೇಳ್ತಾ ಇರ್ತಾರೆ. ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ. ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ. ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ. ಇವೆಲ್ಲ ಏನದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳಿವೆಲ್ಲ. ನೋಡಿ, ಎಷ್ಟೊಂದು ಕೊಡುಗೆಗಳಿವೆ. ಯಾವುದಾದ್ರೂ ಒಂದು 6 ಬರೀಬೇಕು ನೀವು. ಇನ್ನು ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ. ಸ್ತ್ರೀ ಶೋಷಣೆಗೆ ವಿರೋಧ. ಸತಿ ಪದ್ಧತಿ. ಬಾಲ್ಯ ವಿವಾಹ ವಿರುದ್ಧ ಸಂಘಟನಾತ್ಮಕ ಹೋರಾಟ. ಜನರಲ್ಲಿ ವೈಚಾರಿಕತೆ ಬೆಳೆಸಲು ಪ್ರಯತ್ನ. ಸಂವಾದ ಕೌಮುದಿ ಪತ್ರಿಕೆ ಆರಂಭ. ವಿಗ್ರಹಾರಾಧನೆ. ಬಹುದೇವತಾ ಆರಾಧನೆ ವಿರೋಧ. ಏಕದೇವತಾ ಆರಾಧನೆಗೆ ಪ್ರೋತ್ಸಾಹ. ಇವೆಲ್ಲ ಯಾರ್ದು? ರಾಜಾರಾಮ್ ಮೋಹನ್ ರಾಯ್ ಅವರ ಇದೆಲ್ಲ. ಇನ್ನು ಅರಣ್ಯಗಳು ಹೇಗೆ ಉಪಯುಕ್ತವಾಗಿವೆ ಅಥವಾ ಭೂಕಂಪಗಳು ಹೇಗೆ ವಿನಾಶಕಾರಿಗಳಾಗಿವೆ? ನೋಡಿ, ಮೇಲ್ನೇದ್ದು ಅರಣ್ಯಗಳು ಹೇಗೆ ಉಪಯುಕ್ತವಾಗಿವೆ ಅಂತ. ಶುದ್ಧವಾಯು, ಆಹಾರ ಮತ್ತು ಮೇವು ಒದಗಿಸುತ್ತವೆ. ಉತ್ತಮ ಮಳೆ ತರಲು ಸಹಾಯಕ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ. ಔಷಧಿ ಸಸ್ಯಗಳ ಆಗರ. ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಜೈವಿಕ ಪರಿಸರ ಸಮತೋಲನ. ಯಾವುದಾದ್ರೂ 6 ಬರೀಬೇಕು. ಇನ್ನು ಭೂಕಂಪಗಳು ಹೇಗೆ ವಿನಾಶಕಾರಿಯಾಗಿವೆ? ಜನರ ಸಾವು ನೋವು, ಆಸ್ತಿಪಾಸ್ತಿ ಹಾನಿ, ಸಾರಿಗೆ ಸಂಪರ್ಕ ಕಡಿತ, ರೋಗ ಹರಡುವಿಕೆ, ಸಾಗರದ ಅಲೆಗಳ ಅಬ್ಬರ, ಸುನಾಮಿ, ನದಿಯ ದಿಕ್ಕು ಬದಲಾವಣೆ. ಇದು ಭೂಕಂಪದಿಂದ ಆಗುವಂಥದ್ದು. ಇನ್ನು ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವೇನು ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಣಕಾಸಿನ ಮಹತ್ವವೇನು? ಈಗ ಮೊದಲು ಸ್ವಸಹಾಯ ಸಂಘಗಳ ಪಾತ್ರಗಳ ಬಗ್ಗೆ. ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವುದು. ಸುಲಭ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು. ಉಳಿತಾಯ ಸಂಗ್ರಹ. ಸಾಲ ವಸೂಲಾತಿ. ಕುಡಿದ ಜೂಜುಗಳಿಗೆ ವಿರೋಧ. ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ ಮತ್ತು ಮಕ್ಕಳ ಶೋಷಣೆ ಹೋಗಲಾಡಿಸಲು ಸಹಾಯ. ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜಕ್ಕೆ ಕೊಡುಗೆ. ಇದು ಮಹಿಳಾ ಸ್ವಸಹಾಯ ಸಂಘಗಳ ಬಗ್ಗೆ. ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರ ಏನು? ನೋಡಿ, ಸಾರ್ವಜನಿಕ ಹಣಕಾಸಿನ ಪಾತ್ರ. ಕೋಶೀಯ ನೀತಿಯ ಮೂಲಕ ನಿರ್ವಹಣೆ. ದೇಶದ ಅಭಿವೃದ್ಧಿಯ ದೃಷ್ಟಿಕೋನ. ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆ. ಗರಿಷ್ಠ ಮಟ್ಟದ ಉತ್ಪಾದನೆ. ಆದಾಯದ ಸಮಾನ ಹಂಚಿಕೆ. ಸಾಮಾಜಿಕ ಶಾಂತಿ ನೆಮ್ಮದಿ. ಪ್ರಜೆಗಳ ಕಲ್ಯಾಣ. ಸಾರ್ವಜನಿಕ ವೆಚ್ಚದ ಹೆಚ್ಚಳ. ಬಂಡವಾಳ ಹೂಡಿಕೆ ಹೆಚ್ಚಳ. ನೋಡಿ, ಯಾವುದಾದ್ರೂ 6 ನೆನಪಿನಲ್ಲಿಟ್ಕೊಂಡು ಬರೀಬೇಕು. ಖಾತೆದಾರರಿಗೆ ಬ್ಯಾಂಕುಗಳು ನೀಡುವ ಸೇವೆಗಳನ್ನು ವಿವರಿಸಿ ಅಥವಾ ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ. ನೋಡಿ, ಖಾತೆದಾರರಿಗೆ ಬ್ಯಾಂಕ್ಗಳು ನೀಡುವ ಸೇವೆಗಳು ಜಮಾ ಕಾರ್ಡು, ಕ್ರೆಡಿಟ್ ಕಾರ್ಡು, ಖಾಸಗಿ ಸಾಲಗಳು. ಸಾಲ ನೋಡಿ, ಖಾಸಗಿ ಇರ್ಬೋದು, ಗೃಹ, ವಾಹನ, ವ್ಯಾಪಾರ. ಪರಸ್ಪರ ನಿಧಿಗಳ ನಿರ್ವಹಣೆ. ಭದ್ರತಾ ಕಪಾಟು. ಡೆಬಿಟ್ ಕಾರ್ಡು. ಭರವಸೆ ಸೇವೆ. ಸಹಿಗಳಿಗೆ ಜವಾಬ್ದಾರಿ. ವಿದೇಶಿ ವಿನಿಮಯ. ಹಣದ ವರ್ಗಾವಣೆ. ಠೇವಣಿ ಸಂಗ್ರಹ. ಚೆಕ್ ಹುಂಡಿಗಳ ಮೇಲೆ ಹಣ ವಸೂಲು. ಬೆಲೆ ಬಾಳುವ ವಸ್ತುಗಳ ಸುಭರ್ತಿ, ಅಂದರೆ ಬಂಗಾರ ಎಲ್ಲ ಲಾಕರ್ನಲ್ಲಿ ಇಡ್ತಿರಲ್ಲ ಅದು. ಅಥವಾ ನೋಡಿ, ಅಥವಾ ಪ್ರಶ್ನೆ ಏನಿತ್ತು? ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವನ್ನು ವಿವರಿಸಿ. ನೋಡಿ, ಉದ್ಯಮಿಯ ಪಾತ್ರ. ಜನರ ಉಳಿತಾಯದಿಂದ ಬಂಡವಾಳ ನಿರ್ಮಾಣ, ಉದ್ಯೋಗ ಸೃಷ್ಟಿ, ನಿವ್ವಳ ದೇಶೀಯ ಉತ್ಪನ್ನ ಹೆಚ್ಚಳ, ಜನರ ತಲಾ ವರಮಾನ ಹೆಚ್ಚಳ, ಹೊಸ ವಸ್ತುಗಳ ಸೇವೆಗಳ ರೂಢಿ, ಮಾರುಕಟ್ಟೆ ಅಭಿವೃದ್ಧಿ. ನೋಡಿ, ಯಾವುದಾದ್ರೂ ಈ 6 ಹೇಳಬೇಕು. ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು. ನೀವು ಸಮರ್ಥಿಸಿ. ನೋಡಿ, ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು. ಯಾವ ರೀತಿ ಅನ್ನೋದನ್ನು ನಾವು ಓದ್ತಾ ಹೋಗೋದಿಲ್ಲ, ವಿಡಿಯೋ ತುಂಬ ದೊಡ್ಡದಾಗ್ತದೆ, ನೋಡ್ತಾ ಹೋಗಿ. ಇನ್ನು ಆಂಗ್ಲ ಶಿಕ್ಷಣ ಪದ್ಧತಿಯು ಭಾರತೀಯರಲ್ಲಿ ಪರಿಣಾಮಕಾರಿ ಬದಲಾವಣೆ ತಂದಿತು. ಸ್ಪಷ್ಟೀಕರಿಸಿ. ನೋಡಿ, ನೋಡ್ತಾ ಹೋಗಿ. ಇನ್ನು ಭಯೋತ್ಪಾದಕತೆಯ ಪರಿಣಾಮಗಳೇನು? ಸಂಘಟಿತ ಕೆಲಸಗಾರರು ಪಡೆಯುವ ಸೌಲಭ್ಯಗಳನ್ನು ವಿವರಿಸಿ. 32ನೇ ಪ್ರಶ್ನೆ. ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಹೇಗೆ ಕಾರಣವಾಗುವುದು? ಇನ್ನು 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸುವುದು.
1857 ದಂಗೆಯ ವಿಫಲತೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ. ನೋಡಿ, ಇದನ್ನಂತೆ ಬಹಳಷ್ಟು ಸಾರಿ ಕೇಳ್ತಾರೆ. ಅಥವಾ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ. ಮೇಲಿನಿದ್ದು ಬಹಳ ಕೇಳುವಂಥ ಪ್ರಶ್ನೆ. ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ದೇಶದ ಬಿಡುಗಡೆಗಿಂತ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗೆ ಹೋರಾಟ. ಯೋಜಿತ ದಂಗೆ ಆಗಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು. ಬ್ರಿಟಿಷ್ ಸೈನಿಕರಲ್ಲಿದ್ದ ಒಗ್ಗಟ್ಟು, ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ಶಿಸ್ತಿನ ಕೊರತೆ, ವ್ಯವಸ್ಥಿತ ಸಂಘಟನೆಯ ಕೊರತೆ. ನೋಡಿ, ನಿಶ್ಚಿತ ಗುರಿ ಹೊಂದಿರಲಿಲ್ಲ. ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಇನ್ನು ಅಥವಾ ಪ್ರಶ್ನೆ ಇದು ನೋಡಿ, ಇದೇನು ಅಷ್ಟೊಂದು ತೀರಾ ಇಂಪಾರ್ಟೆಂಟ್ ಪ್ರಶ್ನೆ ಇದಲ್ಲ, ಇದನ್ನು ನೋಡ್ಕೋಬಹುದು ನೀವು. ಇನ್ನು ತೀವ್ರವಾದಿಗಳ ಧೋರಣೆಯು ಮಂದಗಾಮಿಗಳ ಧೋರಣೆಗಳಿಂದ ಭಿನ್ನವಾಗಿತ್ತು, ಸಮರ್ಥಿಸಿ. ನೋಡಿ, ಮಂದಗಾಮಿಗಳ ಬಗ್ಗೆ ಆದರೂ ಕೇಳ್ಬೋದು, ತೀವ್ರವಾದಿಗಳ ಬಗ್ಗೆ ಆದರೂ ಕೇಳ್ಬೋದು. ಇದನ್ನು ಬಹಳಷ್ಟು ಸಾರಿ ಕೇಳ್ತಾರೆ. ಇನ್ನು ಭಾರತದಲ್ಲಿ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳೇನು ನೋಡಿ, ನೋಡ್ತಾ ಹೋಗಿ. ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಏನು? ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸುವುದು. ನೋಡಿ, ಏನೇನು ಕೇಳಿದ್ದಾರೆ ಅವನ್ನೆಲ್ಲ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನ ಇಲ್ಲಿ ನೀವು ನೋಡ್ಕೋಬೇಕು. ಗೋವಿಂದ ಸಾಗರ ಇಲ್ಲಿ ಬರ್ತದೆ. 82-30 ಪೂರ್ವ ರೇಖಾಂಶ ಇಲ್ಲಿ ಬರ್ತದೆ. ನರ್ಮದಾ ನದಿ ಇಲ್ಲಿದೆ ನೋಡಿ. ಬಾಂಬೆ ಹೈ ಎಲ್ಲಿದೆ? ಇಂಡಿಯಾದಲ್ಲಿ ಇಲ್ಲಿದೆ. ಪಶ್ಚಿಮ ಘಟ್ಟಗಳು ಇಲ್ಲಿ ಬಂದವು. ಮತ್ತು ಚೆನ್ನೈ ಇಲ್ಲಿದೆ ನೋಡಿ. ಈ ರೀತಿ ಭಾರತ ನಕಾಶೆಯಲ್ಲಿ ನೀವು ಗುರುತಿಸಲಿಕ್ಕೆ ಕಲಿಬೇಕು. ಇಲ್ಲಿಗೆ ಈ 2ನೇ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ 3ನೇ ಪತ್ರಿಕೆ, 4ನೇ ಪತ್ರಿಕೆ, 5ನೇ ಪತ್ರಿಕೆಯನ್ನು ಕೂಡ ನೋಡೋಣ. ಮತ್ತೆ ಭೇಟಿಯಾಗೋಣ.